ನಗರೇಶ್ವರ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು. ಗಂಗಾವತಿ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ನವಮಿ ದಿನವಾದ ಸೋಮವಾರದ ದಿನದಂದು ಶ್ರೀ ನಗರೇಶ್ವರ ಹಾಗೂ ಪರಿವಾರ ದೇವರುಗಳಿಗೆ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಜರುಗಿತು. ದೇವಸ್ಥಾನದ ಪ್ರಧಾನ ಅರ್ಚಕ ದಿಗಂಬರ್ ಭಟ್, ಸುದರ್ಶನ್ ಶೆಟ್ಟಿ ಸೇರಿದಂತೆ ಸೇವಾಕರ್ತರಿಗೆ ಸಂಕಲ್ಪವನ್ನ ನೆರವೇರಿಸಿದರು. ಬಳಿಕ ಪಾಲಕಿ ಉತ್ಸವ, ಭಜನೆ ಸೇರಿದಂತೆ ದೀಪಾರಾಧನೆ ಅಪಾರ ಭಕ್ತಾದಿಗಳ ಮಧ್ಯ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಇದೇ ಸಂದರ್ಭದಲ್ಲಿ ವಾಸವಿ ಯೋಜನಾ ಸಂಘಕ್ಕೆ ಆಯ್ಕೆಗೊಂಡ ಪದಾಧಿಕಾರಿಗಳಿಗೆ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪಾರಾಣಿ ಲಕ್ಷ್ಮಣ್ ರಾಯಚೂರು ಹಾಗೂ ಕಾರ್ಯದರ್ಶಿ ಈಶ್ವರ್ ಶೆಟ್ಟಿ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ನಾವು ರಚಿಸ್ತಾ ಇದ್ದೀವಿ. ಅದೆಷ್ಟು ಖುಷಿ ಆಗ್ತಿದೆ ಅಂದರೆ ನಮ್ಮ ಸಮಾಜಕ್ಕೆ ಬೆನ್ನೆಲುಬೆ ಅವರು ಫಾರ್ಮ್ ಆದರೆ ನಮಗೆಲ್ಲ ಒಂದು ಶಕ್ತಿ ಇದ್ದಂಗೆ. ಹಾಗಾಗಿ ಮಂಜಣ್ಣ ಆಯಿತು, ಪ್ರಸಾದ್ ಆಯಿತು, ವಿದೇಶನ ಇವರೆಲ್ಲರೂ ಕೂಡಿ ಒಂದು ಮಾರ್ಗಿದ್ರೆ ಎಷ್ಟು ಚೆನ್ನಾಗಿ ಎಲ್ಲರೂ ಇದು ಮಾಡಿಕೊಂಡು ಗ್ರೂಪ್ ಮಾಡಿಕೊಂಡು ನಾವು ಮಾಡಿದೇವಾಗ ಮಾಡಿ ಅಂತೇಳಿ ಇವತ್ತಿನ ದಿವಸ ನೀವೆಲ್ಲರೂ ಕೂಡಿ ನಿಮ್ಮ ಮುಖೇನ ಇವ್ರಿಗೆಲ್ಲ ನಾವು ಆಶೀರ್ವಾದ ಕೊಡ್ತಾ ಇದ್ದೀವಿ. ಇನ್ನೂ ಹೀಗೆ ಮುಂದೆ ಬೆಳೆಸ್ತಾ ಹೋಗ್ಲಿ ಅವರಿಗೆಲ್ಲ ಆಶೀರ್ವಾದ ಸಿಗಲ್ಲ. ನಮ್ಮ ಸಮಾಜದೊಂದು ಏನು ಬಾಂಧವ್ಯ ಇದೆಯಲ್ಲ ಅದು ಗಟ್ಟಿ ಮಾಡೋಣ ಎಲ್ಲರೂ ಕೂಡಿ. ಅದಕ್ಕೆ ನಾವು ಎಲ್ಲರೂ ಕೂಡಿ ಅವ್ರಿಗೆ ಸಪೋರ್ಟ್ ಮಾಡೋಣ. ಆಮೇಲೆ ನಾವು ಎಲ್ಲರೂ ಕೂಡಿ ಒಂದು ಅಭಿಮಾನ ಇಟ್ಕೊಂಡು ನಮ್ಮ ಸಮಾಜ ಅಂತೇಳಿ ಹೀಗೆ ಹೇಳ್ತಾ ನಾನು ನಮಸ್ಕರಿಸುತ್ತಾ ಇಂದು ವಾಸವಿ ವಿಜ್ಞಾನ ಸಂಘದ ಎಲ್ಲಾ ಪದಾಧಿಕಾರಿಗಳನ್ನ ನೇಮಿಸುವಂತ ಕೆಲಸವನ್ನು ನಮ್ಮ ಅಧ್ಯಕ್ಷರು ರೂಪಾರಾಣಿ ಮೇಡಮ್ ಮಾಡಿದ್ದಾರೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಅಧ್ಯಕ್ಷರಾಗಿ ಪ್ರಸಾದ್ ಪಾಲ್ಗಂಟಿ ಅವರು ಈಗಾಗಲೇ ನೇಮಕಗೊಂಡಿದ್ರು ಮತ್ತು ಉಪಾಧ್ಯಕ್ಷರಾಗಿ ಸಂದೀಪ್ ಪಿಂದಿರಿಗಿ, ಸೆಕ್ರೆಟರಿ ಆಗಿ ಮಂಜುನಾಥ್ ಇಲ್ಲೂರ್, ಜಾಯಿಂಟ್ ಸೆಕ್ರೆಟರಿ ಆಗಿ ದರೋದಿ ಸೋಮರಾಜ್, ಟ್ರೆಜರರ್ ಆಗಿ ಇಲ್ಲೂರು ವೀರೇಶ್ ಅವರು ನೇಮಕಗೊಂಡಿದ್ದಾರೆ. ಅವ್ರ ಜೊತೆಗೆ ಇನ್ನಿತರ ಯುವಜನ ಸಂಘದ ಎಲ್ಲಾ ಸದಸ್ಯರು ನೇಮಕೊಂಡಿದ್ದಾರೆ. ಇನ್ನು ಅಧಿಕೃತವಾಗಿ ಕೆಲಸ ಕಾರ್ಯಗಳಲ್ಲಿ ನಮ್ಮ ಆರ್ಯ ಸಮಾಜಕ್ಕೆ, ಮಹಿಳಾ ಮಂಡಳಿಗೆ ಯುವಕರ ಅವಶ್ಯಕತೆ ಇದೆ. ಮುಂದಿನ ನಾಯಕರವರು ಆ ನಾಯಕತ್ವವನ್ನು ಬೆಳೆಯುವ ದೂರದೃಷ್ಟಿಯಿಂದ ಯುವಕರನ್ನ ನಮ್ಮ ಅಧ್ಯಕ್ಷ ಆಯ್ಕೆ ಮಾಡಿ ಅವರ ಕಾರ್ಯಕಲಾಪಗಳನ್ನ ಸೂಚಿಸ್ತಾ ಇದ್ದಾರೆ. ಆ ಕಾರ್ಯಕಲಾಪಗಳನ್ನು ಪಾಲ್ಗೊಂಡು ಆರ್ಯ ಸಮಾಜದ ಏಳಿಗೆಗೆ ಇಂದಿನ ಯುವಕರು ಅವಶ್ಯಕತೆ ಇದೆ, ಆ ಒಂದು ಶ್ರಮ ವಹಿಸ್ತಾ ಇದ್ದಾರೆ ಅನ್ನೋ ಉದ್ದೇಶದಿಂದ ಯುವಜನ ಸಂಘವನ್ನ ಫಾರ್ಮೇಷನ್ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಜ್ಞಾನೇಶ್ವರ್ ಬಂದಿದ್ರು, ಯುವಜನ ಮಹಾಸಭೆಯ ನಿರ್ದೇಶಕರು. ಅವರು ನೋಡಿದ್ದೆ ಮತ್ತಿಕೇರಿ ಅವರಿದ್ರೆ ಇಲ್ಲಿ ವೇದಿಕೆ ಹತ್ರ ಬರಬೇಕು. ಮತ್ತು ನಮ್ಮೆಲ್ಲರ ಪದಾಧಿಕಾರಿಗಳ ಆಸೆ ಇದ್ದಂತೆ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ ಇವತ್ತಾನೆ ಅಂತ ಹೇಳ್ತಾ ಈ ಮುಂದಿನ ಒಂದು ಮಾತು ಎಲ್ಲರಿಗೂ ಮುಂದಿನ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತೀವಿ. ಇದಕ್ಕೆಲ್ಲರೂ ಸಂಪೂರ್ಣ ಸಹಕಾರ ಕೊಡಬೇಕು. ಇದು ಪದಾಧಿಕಾರಿಗಳಾಗಿ ನಮ್ಮ ನಿರ್ಧಾರಗಳನ್ನು ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಹೊರತು ಇದರಿಂದ ಯಾವುದೂ ವ್ಯತ್ಯಾಸ ಇಲ್ಲ. ಎಲ್ಲರೂ ಸಂಪೂರ್ಣ ಸಹಕಾರ ಕೊಡಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸಹಾಯ ಆಗುತ್ತೆ.